ಕಡೂರಲ್ಲಿ ವೇದಗಂಗಾ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟಗಳಾಗ್ತಾ ಇದೆ. ಹೋರಾಟ ಅನ್ನೋದಕ್ಕಿಂತ ಎರಡು ಗ್ರಾಮಗಳ ಜನರ ಮಧ್ಯೆ ಕೈ ಮಿಲಾಯಿಸೋ ಹಂತಕ್ಕೆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಫೈಟ್ ನಡೆದು ಹೋಗಿದೆ. ಕಡೂರಲ್ಲಿ ವೇದಗಂಗಾ ನದಿ ನೀರು ಕಾದಾಟ ತಾರಕಕ್ಕೇರ್ತಾ ಇದೆ. ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಗಲಾಟೆ ತಲುಪಿ ಬಿಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ವೇದಗಂಗಾ ನದಿ ನೀರನ್ನ ಕೆರೆಗೆ ಹರಿಸೋದಕ್ಕೆ ಒಂದು ಗ್ರಾಮದ ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎರಡು ಗ್ರಾಮಗಳ ರೈತರ ಮಧ್ಯೆ ಮೊದಲಿನಿಂದಲೂ ಕೂಡ ಈ ವೇದಗಂಗಾ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಇದೆ. ಕಡೂರು ಸಕರಾಯಪಟ್ಟಣ ರೈತರ ಮಧ್ಯೆ ಈ ರೀತಿ ನಿತ್ಯ ಜಗಳ ಆಗ್ತಾ ಇದೆ ಅಂತೆ. ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಜೊತೆ ಸಭೆ ನಡೆಸಿ ಸ್ಥಳಕ್ಕೆ ಬಂದಿದ್ದ ಎರಡು ಊರಿನ ರೈತರು ಸ್ಥಳದಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿ ಆ ಗಲಾಟೆ ಕೈ ಮಿಲಾಯಿಸೋ ಹಂತಕ್ಕೆ ಒಬ್ಬರನ್ನ ಒಬ್ರು ತಳ್ಳಾಡೋ ಮಟ್ಟಿಗೆ ರೈತರ ಗಲಾಟೆ ತಾರಕಕ್ಕೇರ್ತು. ಗಲಾಟೆ ಆಗ್ತಾ ಇದ್ದಂತೆ ಪೊಲೀಸರು ಸ್ಥಳ ದೌಡಾಯಿಸಿದ್ರು. ಗಲಾಟೆಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ದೃಶ್ಯ ನೋಡ್ತಾ ಇದ್ದೀರಿ. ಎರಡು ಗ್ರಾಮಗಳ ರೈತರ ಮಧ್ಯೆ ಕೂಡ ವೇದಗಂಗಾ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಗಲಾಟೆ ಇದ್ದೇ ಇದೆ. ಬಟ್ ಈ ಗಲಾಟೆ ಅಥವಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಜನಪ್ರತಿನಿಧಿಗಳು ಅಲ್ಲಿನ ಶಾಸಕರು ಮುಂದೆ ಬಂದರೂ ಕೂಡ ಅಲ್ಲಿ ಓಕೆ ಅಂದು ಮುಖಾಮುಖಿ ಆದಾಗ ಮತ್ತೆ ಎರಡು ಗ್ರಾಮಗಳ ರೈತರ ಮಧ್ಯೆ ಈ ರೀತಿ ಜಗಳ ಆಗ್ಬಿಡುತ್ತೆ. ಈಗ ನೋಡಿ ಆ ಜಗಳ ವಿಕೋಪಕ್ಕೆ ಹೋಗಿರುವಂತಹ ದೃಶ್ಯ. ಕೈ ಮಿಲಾಯಿಸಿದ್ರು, ಒಬ್ರನ್ನೊಬ್ರು ತಳ್ಳಿದ್ರು, ಪೊಲೀಸರು ಎಂಟ್ರಿ ಆದ್ರೂ ಕೂಡ ಕೆಲ ಕಾಲ ಪರಿಸ್ಥಿತಿ ತಿಳಿಯಾಗಿರ್ಲಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಭರತ್ ಕುಮಾರ್, ಎರಡು ಗ್ರಾಮಗಳ ರೈತರ ನಡುವೆ ಜಗಳ ವರ್ಷಾನುಗಟ್ಲೆ ಆಗ್ತಾ ಇದ್ರು ಕೂಡ ಬಗೆಹರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ವಾ? ಎಕ್ಸಾಕ್ಟ್ಲಿ ಗಲಾಟೆ ಯಾಕಾಯ್ತು? ಶಾಸಕರ ಸಮ್ಮುಖದಲ್ಲಿ ಓಕೆ ಅಂದ ಮೇಲೆ ಯಾಕೆ ಈ ಸಮಸ್ಯೆಗಳು ಅಂತ? ಸೊ ಇಲ್ಲಿ ಪ್ರಮುಖವಾಗಿ ಶ್ರುತಿ ಗಮನಿಸಬೇಕಾಗ್ತದೆ, ಇದೊಂದು ವೇದಾ ನದಿ ಏನಿದೆ. ಸೊ ಈ ಒಂದು ವೇದಾ ನದಿಯ ನೀರಿಗಾಗಿ ಎರಡು ಗ್ರಾಮದ ಒಂದು ರೈತರ ನಡುವೆ ಒಂದು ಕೋಲ್ಡ್ ವಾರ್ ಶುರುವಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಒಂದು ಗ್ರಾಮದ ಮುಖಾಂತರವಾಗಿ ನದಿ ನೀರು ಏನು ಹರಿದು ಬರ್ತದೆ, ಸೊ ಅದನ್ನ ಕೆರೆಗೆ ಹಾಯಿಸೋದಕ್ಕೆ ಮುಂದಾಗ್ತಾರೆ. ಸೊ ಅದನ್ನ ವಿರೋಧಿಸಿ ಮತ್ತೊಂದು ಬಣ ಏನಿದೆ, ಸೊ ಆ ರೈತರ ಬಣ ನಡುವೆ ಒಂದು ಕೋಲ್ಡ್ ವಾರ್ ಶುರುವಾಗುತ್ತೆ. ಜೊತೆಗೆ ಮೊನ್ನೆ ದಿನ ಏನು ಶಾಸಕರ ನಡುವೆ ಒಂದು ಮಾತುಕತೆಯನ್ನ ನಡೆಸಿ ಸ್ವಲ್ಪ ದಿನಗಳ ಮಟ್ಟಿಗೆ ಒಂದು ಕೆರೆಗೆ ನೀರನ್ನ ಹಾರಿಸೋದು ಮತ್ತು ಕೆರೆ ತುಂಬಿಸೋದು, ನಂತರ ಇನ್ನೂ ಉಳಿದ ಗ್ರಾಮಗಳಿಗೆ ನೀರು ಬಿಡೋದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಮಾತುಕತೆಯಾಗಿತ್ತು. ಸೊ ಇದಾದ ನಂತರದಲ್ಲಿ ಶಾಸಕರ ಮುಂದೆ ಒಪ್ಪಿಕೊಂಡು ಬಂದಂತಹ ಒಂದು ಏನು ರೈತರು ಸೊ ಇವತ್ತು ಒಂದು ಏಕಾಏಕಿಯಾಗಿ ಒಂದು ಕೈ ಮಿಲಾಯಿಸುವ ಹಂತಕ್ಕೆ ಒಂದು ಗಲಾಟೆ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಸೊ ಏನು ಈ ಒಂದು ಕಡೂರು ಮತ್ತು ಸಕರಾಯಪಟ್ಟಣ ಏನಿದೆ, ಸೊ ಈ ಒಂದು ಎರಡು ಭಾಗದ ರೈತರ ನಡುವೆ ಈ ರೀತಿಯಾಗಿ ಒಂದು ಕೋಲ್ಡ್ ವಾರ್ ಶುರುವಾಗಿತ್ತು. ಸೊ ಸ್ಥಳಕ್ಕೆ ಈಗಾಗಲೇ ಸ್ಥಳೀಯ ಒಂದು ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಆ ಒಂದು ಘಟನೆಯನ್ನ ಶಾಂತಗೊಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿ, ಜೊತೆಗೆ ಶಾಸಕರೊಂದಿಗೆ ಆ ಒಂದು ಸಭೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ಳಿ, ಅಲ್ಲಿವರೆಗೂ ಶಾಂತವಾಗಿ ವರ್ತಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಕೂಡ ಎಚ್ಚರಿಕೆ ನೀಡಿರುವಂತದ್ದು. ಶ್ರುತಿ. ಓಕೆ ಭರತ್ ಕುಮಾರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.